ಲಂಕೆಯ ಮಧ್ಯದಲ್ಲಿ ಒಂದು ಅದ್ಭುತ ರಹಸ್ಯ. ರಾವಣನ ಮಹಾಸೌಧದಲ್ಲಿ ಮಿಂಚುತ್ತಿರುವ ಅಸಾಧಾರಣ ವೈಭವ. ಆದರೆ ಈ ಸೌಂದರ್ಯದ ಹಿಂದೆ ಮೆರೆವಿರುವ ಸತ್ಯವೇನು? ಇದನ್ನು ನೋಡುತ್ತಿರುವವರು ಯಾರು ಗೊತ್ತಾ? ಅವರು ಸಾಮಾನ್ಯ ವಾನರನಲ್ಲ, ಅವರು ಶ್ರೀರಾಮನ ದೂತ, ವಾಯುಪುತ್ರ ಹನುಮಂತ. ಆಹಾ, ಈ ಲಂಕೆಯ ವೈಭವ ನಾನು ಇಷ್ಟು ದಿನಗಳಲ್ಲಿ ನೋಡಿದ ಯಾವ ರಾಜ್ಯಕ್ಕೂ ಸಮಾನವಿಲ್ಲ. ಈ ರಾವಣನ ಮಹಾಸೌಧ ಮುತ್ತು, ಬಂಗಾರ, ವಜ್ರಗಳಿಂದ ಹೊಳೆಯುತ್ತಿದೆ. ಈ ಪುಷ್ಪಕ ವಿಮಾನದಲ್ಲಿ ನಿಂತು ನೋಡುತ್ತಿರುವ ನಾನು ಒಂದು ದೇವಲೋಕದೊಳಗೆ ಬಂದಂತೆ ಅನಿಸುತ್ತಿದೆ. ಹನುಮಂತನ ಕಣ್ಣುಗಳಿಗೆ ಕಾಣಿಸುತ್ತಿದ್ದುದು ಕೇವಲ ಅರಮನೆಯಲ್ಲ, ಒಂದು ಅಹಂಕಾರದ ಸಾಮ್ರಾಜ್ಯ. ಹನುಮಂತ, ಈ ಬಾಗಿಲುಗಳು ಎಷ್ಟು ವಿಶಾಲ, ಈ ಸ್ತಂಭಗಳು ಗಗನಚುಂಬಿ, ಪ್ರತಿ ಕಂಬವೂ ಒಂದು ಕಲೆ, ಪ್ರತಿ ಗೋಡೆಯೂ ಒಂದು ಕತೆ ಹೇಳುತ್ತಿದೆ. ನದಿ, ಪರ್ವತ, ಸಮುದ್ರಗಳ ಮೂರ್ತಿಗಳು ಇವು ಕೇವಲ ಅಲಂಕಾರವಲ್ಲ, ಇವು ರಾವಣನ ಶಕ್ತಿಯ ಪ್ರತೀಕ. ಆದರೆ ಹನುಮಂತನ ಮನಸ್ಸು ಮಾತ್ರ ಒಂದು ಪ್ರಶ್ನೆ ಕೇಳುತ್ತಿತ್ತು. ಇಷ್ಟೊಂದು ವೈಭವ ಇದ್ದು ಧರ್ಮವಿಲ್ಲದ ಜೀವನಕ್ಕೆ ಅರ್ಥವೇನು? ಅಯ್ಯೋ, ಈ ದಿವ್ಯ ಶಾಲೆ, ಸುವರ್ಣ ಸ್ತಂಭಗಳು, ಸ್ಫಟಿಕ ನೆಲ, ಇಲ್ಲಿ ಬೆಳಕು ಮಾತ್ರವಲ್ಲ, ಪ್ರತಿ ಇಂದ್ರಿಯಕ್ಕೂ ಹಬ್ಬ ಇದೆ. ಸಂಗೀತ ಕಿವಿಗೆ, ಸುಗಂಧ ಮೂಗಿಗೆ, ಸೌಂದರ್ಯ ಕಣ್ಣಿಗೆ. ಇದು ಕೇವಲ ಸ್ಥಳವಲ್ಲ, ಇದು ಮೋಹದ ಲೋಕ. ಹನುಮಂತನು ಎಲ್ಲವನ್ನೂ ನೋಡುತ್ತಿದ್ದರೂ ಅವನ ಮನಸ್ಸು ಮಾತ್ರ ಒಂದೇ ಗುರಿ ಕಡೆ ಇತ್ತು, ಸೀತಾದೇವಿ. ಇಲ್ಲಿ ಸಾವಿರಾರು ಸ್ತ್ರೀಯರು ಬಣ್ಣ ಬಣ್ಣದ ವಸ್ತ್ರಗಳಲ್ಲಿ ಮುತ್ತು ರತ್ನಗಳಿಂದ ಅಲಂಕೃತರಾಗಿದ್ದಾರೆ. ಕೆಲವರು ನಿದ್ರೆಯಲ್ಲಿ, ಕೆಲವರು ಪರಸ್ಪರ ಆಧಾರವಾಗಿ ಮಲಗಿದ್ದಾರೆ. ಅವರ ಮುಖಗಳು ಮುಚ್ಚಿದ ಕಮಲದಂತೆ ಶಾಂತವಾಗಿದೆ. ಆದರೆ ಈ ಎಲ್ಲ ಸೌಂದರ್ಯದ ಮಧ್ಯದಲ್ಲಿ ನಾನು ಹುಡುಕುತ್ತಿರುವವಳು ಇಲ್ಲ. ಹನುಮಂತನ ಮನಸ್ಸು ಕ್ಷಣಕ್ಕೊಂದು ಚಿಂತೆಗೊಳಗಾಯಿತು. ಹನುಮಂತನು, ಇಲ್ಲಿರುವ ಎಲ್ಲ ಸ್ತ್ರೀಯರು ಸಂತೃಪ್ತರಾಗಿದ್ದಾರೆ, ಆದರೆ ಸೀತಾದೇವಿ, ಅವಳು ಇಲ್ಲಿ ಇರಲಾರಳು. ರಾವಣನು ಮಾಡಿದ ಅಪರಾಧ ಧರ್ಮಕ್ಕೆ ವಿರುದ್ಧವಾದದ್ದು. ಇಷ್ಟೊಂದು ವೈಭವ ಇದ್ದರೂ ಅವನ ಹೃದಯದಲ್ಲಿ ಅಂಧಕಾರ ಮಾತ್ರ. ಇದನ್ನು ಅರಿತ ಹನುಮಂತನು ಮುಂದಿನ ಹೆಜ್ಜೆ ಏನು ಎಂದು ಯೋಚಿಸಲು ಆರಂಭಿಸಿದನು. ನಾನು ಇನ್ನೂ ಹುಡುಕಬೇಕು. ಸೀತಾದೇವಿ ಎಲ್ಲಿದ್ದಾರೆ? ಈ ಅಂತಃಪುರದಲ್ಲಿ ಅಥವಾ ಇನ್ನೊಂದು ರಹಸ್ಯ ಸ್ಥಳದಲ್ಲ? ಮುಂದಿನ ಭಾಗದಲ್ಲಿ ಹನುಮಂತನು ರಾವಣನನ್ನು ನೇರವಾಗಿ ನೋಡುತ್ತಾನೆಯೇ? ಸೀತಾದೇವಿಯನ್ನು ಕೊನೆಗೂ ಪತ್ತೆ ಹಚ್ಚುತ್ತಾನೆಯಾ? ಅಥವಾ ಇನ್ನೂ ದೊಡ್ಡ ಅಪಾಯ ಎದುರಾಗುತ್ತದೆಯಾ? ಮುಂದಿನ ಎಪಿಸೋಡ್ನಲ್ಲಿ ಹನುಮಂತನ ಮಹಾ ರಹಸ್ಯ ಅನ್ವೇಷಣೆ. ಹನುಮಂತನು ಲಂಕೆಯಲ್ಲಿ ಕಂಡ ಅದ್ಭುತ ವೈಭವ, ರಾವಣನ ಅರಮನೆಯ ರಹಸ್ಯಗಳು ಮತ್ತು ಸೀತಾದೇವಿಯನ್ನು ಹುಡುಕುವ ಅವನ ಪ್ರಯತ್ನ ಮುಂದಿನ ಎಪಿಸೋಡ್ನಲ್ಲಿ ಕೇಳೋಣ.